ಸುಮಂತ್ಗೆ ನಮ್ಮ ವೇದ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾಳ. ಅವನಿಗೆ ವೇದ ಎಲ್ಲಿ ಸಿಕ್ಕಿಲ್ಲ? ಇಂಟರ್ನೆಟ್ ಅಲ್ಲಿ ಫೋಟೋ ಕಳ್ಸಿದ್ನ ನೋಡಿ ಮೆಚ್ಕೊಂಡ್ಬಿಟ್ಟಿದ್ದಾನೆ. ಮದುವೆ ಆಗ್ತೀನಿ ಅಂತಾನು ಹೇಳಿದಾನೆ. ಪರಮ ಅವನು ಶಿವಮೊಗ್ಗದಿಂದ ಹೊರಟಾಗ ಏನಾಗಿತ್ತು ಗೊತ್ತಾ? ಭಾರತ್ ಬಂದಾಗಿತ್ತು. ಸುಳ್ಳಪ್ಪ ದೇವರು ನಿನಗೆ ಸಪೋರ್ಟ್ ಮಾಡ್ತಿದ್ದಾನೆ ಅನ್ನೋದಕ್ಕೆ ಇದೇ ಕಾರಣ ಸಿಗ್ನಲ್. ಪರಮ ಎಲ್ಲ ಪೆಟ್ರೋಲ್ ಬಂಕ್ ಬಾಗಲಾಕಿತ್ತ. ಎಷ್ಟು ದೂರ ಅಂತ ಗಾಡಿ ತಳ್ಕೊಂಡ್ ಬರ್ತಾನಪ್ಪ. ಕಡೆಗೇನಾಯ್ತು? ಮದ್ದೂರು ಒಡೆ ಆಯ್ತು. ಮುಂದೇನಾಯ್ತು ಹೇಳ? ಬೀರೂರು ರೈಲ್ವೆ ಸ್ಟೇಷನ್ ಮಲಗಿದ್ದು ಬೆಳಗಾಗಿದ್ಮೇಲೆ ವಾಪಸ್ ಹೋದ. ಕರಿಬೇಕಾಗಿತ್ತು. ಒಡೆನಾ? ಅವನು ವಾಪಸ್ ಕರಿಬೇಕಾಗಿತ್ತು ಕಣ. ಅಪ್ಪಸಕ್ಕುನ ಅಂತ ಬರ್ತಾ ಇಲ್ವಾ? ವೇದವ್ರನ್ನ ನನ್ನನ್ನು ಬಿಟ್ಟು ಬೇರೆಯವ್ರಿಗೆ ಮದುವೆ ಮಾಡ್ಕೊಡಕತ್ರ ಶಕುನ್ಗಳೆಲ್ಲ ಅಪಶಕುನ್ಗಳ. ಸುಬ್ಬಾ ಏನ್ರಿ ವೇದವ್ರ ಪ್ರೀತಿಯಿಂದ ಕರೆಯಕತ್ತೀರಿ? ಸುಬ್ಬಾ ನಿನ್ಗೊಂದ್ ಸರ್ಪ್ರೈಸ್ ಇದೆ ಕಣೋ. ಏನ್ರಿ ಗುಂಡನವ್ರನ್ನ ಇವ್ರ ಮದುವೆಗೆ ಒಪ್ಕೊಂಡ್ರೇನ್ರಿ? ಅದಲ್ಲ ಕಣೋ. ಮತ್ತಿನ್ನೇನ್ರಿ? ನೀನ್ ಮೊದ್ಲು ಕಣ್ ಮುಚ್ಚು, ಆಮೇಲೆ ಹೇಳ್ತೀನಿ. ಗೊತ್ತಾದ್ ಬಿಡ್ರಿ. ನೀವ್ ಯಾಕೆ ಕಣ್ಣು ಮುಚ್ಚಾಕ ಹೇಳತ್ತೀರ ಅಂದ್ರೆ ನೀವು ನನ್ನ ಪ್ರೀತಿ ಮಾಡ್ತೀರಿ. ಸುಬ್ಬಾ ಮೊದ್ಲು ಕಣ್ ಮುಚ್ಚು, ಬಾಯ್ ಮುಚ್ಚು, ಆಮೇಲೆ ಹೇಳ್ತೀನಿ. ಸುಮನ್ ಸುಮನ್ ಬನ್ನಿ ಇಲ್ಲಿ. ಆಲೂಗಡ್ಡೆನ ಗೋಡೆ ಹಲ್ಲಿನ ಯಾವಾನಿ ಗೊತ್ತು. ಇವನು ನನ್ ಸೋದರ ಮಾವನ್ ಮಗ ಸುಮಂತ್ ಅಂತ. ಹೇಗ್ ಕೂದಲ್ ಬಿಟ್ಟಿದ ನೋಡು, ಚೆನ್ನಾಗಿ ಸೊಂಪಾಗಿ ಉದ್ದಕ್ಕೆ ಹೀರೋ ತರ ಕಾಣಿಸ್ತಾನಲ್ವಾ? ಇವ ನಿಮ್ಮ ಅವನ ಮಗ ಏನ್ರಿ? ವೇದ, ನೀನ್ ಫೋನಲ್ಲಿ ಹೇಳಿದಾಗ ನನ್ಗೆ ನಂಬಿಕೆನೆ ಬರ್ಲಿಲ್ಲ ಕಣೆ. ಸಿಕ್ಕಾಪಟ್ಟೆ ಉದ್ದ ಕೂದಲು ಬಿಟ್ಟಿದ್ದಾನೆ. ಆಂಟಿ ನಾನ್ ಮೊದ್ಲಿಂದನೂ ಹೇಳ್ತಿರ್ಲಿಲ್ವಾ, ಯಾವ ಹುಡುಗ ತುಂಬಾ ಉದ್ದ ಕೂದಲು ಬಿಟ್ಟಿರ್ತಾನೋ ಅನ್ಕಂಡ್ರೆ ನಂಗೆ ಇಷ್ಟ ಅಂತ. ನೋಡಿ ಸುಮಂತ್ ಹೇಗ್ ಉದ್ದ ಕೂದಲು ಬಿಟ್ಟಿದ್ದಾನೆ. ಸುಮಂತ್ ಇವರು ನಮ್ ಆಂಟಿ ತರ, ಆದ್ರೆ ಆಂಟಿ ಅಲ್ಲ, ನಾಗವಲ್ಲಿ ಅಂತ. ವೇದ ಸುಮಂತ್ ನಲ್ಲಿ ಏನ್ ಇಷ್ಟಪಟ್ಟಿದ್ದಾಳೆ ಅಂತ ನನಗ್ ಗೊತ್ತು ರೀ. ನೀವು ಒಬ್ಬರು ಬಾಕಿ ಇದ್ರಿ ನೋಡಿ. ಪ್ರೀತಿ ಪ್ರೇಮದ ಸೆಳೆತ ಏನು ಅಂತ ಈ ನಾಗವಲ್ಲಿಗೆ ಚೆನ್ನಾಗ್ ಗೊತ್ತು. ವೆರಿ ಗುಡ್ ವೆರಿ ಗುಡ್. ವೇದಾಗೆ ಸುಮಂತ್ ನಲ್ಲಿರೋ ಯಾವುದೋ ಒಂದು ಗುಣ ಇಷ್ಟ ಆಗಿದೆ. ಆಂಟಿ ಇವತ್ ನೀವ್ ನನ್ ಪರವಾಗಿ ಮಾತಾಡ್ತಿರೋದು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅವನ ನೀಳವಾದ ಕೇಶರಾಶಿಯನ್ನು ನೋಡಿ ಇವಳ ಕನಸಿನ ರಾಜಕುಮಾರ ಅವನೇ ಎಂದು ಇವಳು ಭಾವಿಸಿದ್ದಾಳೆ. ಕರೆಕ್ಟ್. ಯಾವನವನು ಒಳ್ಳೆ ರೋಡಲ್ಲಿ ಭಿಕ್ಷೆ ಬೇಡ ಅಂತಾರ ಇದ್ದಾನೆ. ಗುಂಡನವ್ರ ಮನೆಗೆ ಬಂದಾನ. ನಂಗ ಬಾತ್ರಾಸ್ ಕೂಡ ಆತಾನ. ನನ್ನ ವೇದವ್ರ ಪ್ರೀತಿ ನಡುವ ಅಡ್ಡ ಬರಕತ್ತಾನ. ನಮ್ಮಿಂದ ಏನಾಗಬೇಕಪ್ಪ? ನೀವು ಅವನ್ನ ಈ ಊರ್ ಬಿಟ್ಟು ಓಡಿಸ್ಬೇಕೆ. ಅಷ್ಟೇ ತಾನೇ. ಬ್ಯಾಟ್ ಕೊಡು. ಅಲ್ಲ ಅಂತ ಅಂತೀನಿ. ವಿಕೆಟ್ ನಿಂತೋಳ. ಇಷ್ಟು ಕುಂದು ಬಿಟ್ಕೊಂಡು ನಮ್ಮ ಮೇಲೆ ಓಡಂಗಿಲ್ಲ. ಅದನ್ ಕೇಳಕ್ ನೀವ್ಯಾರ? ನಾವ್ಯಾರ? ಶಿಷ್ಯ ಆಡಲ್ಲಗೋರಿ. ಇವೆಲ್ಲ ನಮ್ ಕಾಂಬಿನೇಷನ್ ಅಲ್ಲ. ಬೆಳಿಬೇಕಾಗಿರೋದು ಕೂದ್ಲಲ್ಲಪ್ಪ, ಮನ್ಸು ಜೊತೆಗೆ ಬುದ್ಧಿ. ಅದು ಬೆಳೆಯಲ್ಲ. ನಿನಗೂ ಬೆಳೆಯಲ್ಲ. ಮತ್ತಿನ್ನೇನು? ಯಾವ್ದೋ ಹುಡುಗ ಗಿಟಾರ್ ತಂದು ಬಾರಿಸ್ಕೊಂಡು ಕೂದ್ಲು ಬಿಟ್ಟು ನಿಮ್ ಹುಡುಗಿನ ಕೊಡುವಂತ ತಕ್ಷಣ ಕೊಡಕ್ ಹೊರಟಿದ್ಯಲ್ಲ, ಬುದ್ಧಿ ಇದೆಯೇನು ನಿನ್ಗೆ? ಅಲ್ಲ ಕಣ, ಅವ್ನಿಗೆ ಒಂದ್ ವೇಳೆ ಮದುವೆ ಮಾಡ್ಕೊಡ್ತೀಯ ಅಂತ ಇಟ್ಕೋ. ಅವಾಗ ಏನಾಗುತ್ತೆ ಗೊತ್ತೇನಾ? ಏನಾಗತ್ತಪ್ಪ? ಅವನು ಚಿಕ್ಕನಿ ಚಮೇಲಿ ಅಂತ ಗಿಟಾರ್ ಹೊಕ್ಕೊಂಡು ಹಾಡು ಹೇಳ್ತಿರ್ತಾನೆ. ವೇದ ಡ್ಯಾನ್ಸ್ ಮಾಡ್ತಿರ್ತಾಳೆ. ಸ್ಟೇಜ್ ಮೇಲಲ್ಲ, ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ. ವೇದ, ಸುಬ್ಬ ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾನೆ. ಅವನು ನಿನ್ನ ನಿಜವಾದ ಪ್ರೇಮಿ. ಅವನನ್ನೇ ರಿಜೆಕ್ಟ್ ಮಾಡ್ತೀಯಲ್ಲ. ಆಂಟಿ ನೀವೇನಾದ್ರೂ ಹೇಳಿ, ನಾ ಭಾವ ಹುಡುಗನ್ ಜೊತೆ ಮದ್ವೆ ಮಾಡ್ಸೋದಕ್ಕೋಸ್ಕರ ಶಿವಮೊಗ್ಗದಿಂದ ಕರ್ಸಿದ್ದಾರೆ. ಅದು ಅಲ್ಲದೆ ಅವನು ಎಷ್ಟು ಸಖತ್ತಾಗಿ ಗಿಟಾರ್ ಬಾರಿಸ್ತಾನೆ ಗೊತ್ತಾ? ಹೌದೌದು, ತುಂಬಾ ಚೆನ್ನಾಗಿ ಗಿಟಾರ್ ಬಾರಿಸ್ತಾನೆ. ಗೋಡೆ ಹಲ್ಲಿನ ಆಲೂಗಡ್ಡೆನ ಅಷ್ಟು ಬಿಟ್ರೆ ಮುಂದೆ ಹೋಗೋದೇ ಇಲ್ವಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ ಆಂಟಿ. ಅಷ್ಟುದ್ದ ಕೂದಲು ನನಗೆ ಎಷ್ಟು ಇಷ್ಟ ಗೊತ್ತಾ? ಸುಬ್ಬನು ಅಷ್ಟುದ್ದ ಕೂದಲು ಬೆಳೆಸಿದ್ರೆ ಅವನನ್ನ ಮದ್ವೆ ಆಗ್ತೀಯಾ? ಯಾವನಿಗೆ ಗೊತ್ತು? ಏನ್ ಸುಮನ್, ನಮ್ಮನ್ನೆಲ್ಲರೂ ಬರಕ್ ಹೇಳಿದ್ಯಾ? ಏನಾದ್ರೂ ಮಾತಾಡ್ಬೇಕಾಗಿತ್ತ? ಗುಂಡಣ್ಣ ಅವ್ರಿಗೆ ಒಂದ್ ನಿಜ ಹೇಳ್ಬೇಕಿತ್ತು. ಏನ್ ಸುಳ್ಳು ಹೇಳಿದ್ಯಾ ಅಂತ ನಿಜ ಹೇಳ್ಬೇಕು, ಅದನ್ನ ಹೇಳು. ಉದ್ದ ಕೂದ್ಲು ಮತ್ತೆ ಗಿಟಾರ್ ನುಡ್ಸೋರ್ ಕಂಡ್ರೆ ಇವ್ರಿಗೆ ಇಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ವೇದನ್ ನೋಡೋಣ ಅಂತ ಪಟ್ಟನ್ ತೋಡ್ ಬಂದ್ಬಿಟ್ಟೆ. ಇಲ್ಲಿಗ್ ಬಂದ್ಮೇಲೆ ಗೊತ್ತಾಗಿದ್ದು ಸುಬ್ಬು ವೇದನ್ ಎಷ್ಟು ಇಷ್ಟ ಪಡ್ತೀಯಾನೆ ಅಂತ. ನನ್ ಕೂದ್ಲು ಕಟ್ ಮಾಡಕ್ಕೆ ಏನೇನೋ ಸಾಹಸ ಮಾಡ್ದ, ಬಟ್ ಅವನು ಸೋತೋಗ್ಬಿಟ್ಟ. ಸೋಲ್ತಾನೆ ಬಿಡಪ್ಪ. ಈಗ ನಿನ್ನ ಮದುವೆ ವಿಷಯ ಮಾತಾಡಕ್ ನಿಮ್ಮ ಅಪ್ಪ ಅಮ್ಮನ್ ಯಾವಾಗ ಕರೆಸ್ತೀಯ ಅದನ್ನ ಹೇಳು. ಅದನ್ನೇ ಹೇಳಕ್ ಬಂದೆ ಗುಂಡಣ್ಣ ಅವ್ರೆ. ಸುಬ್ಬು ನನ್ ಕೂದ್ಲು ಕಟ್ ಮಾಡಕ್ಕೆ ಏನೇನೋ ಸಾಹಸ ಪಟ್ಟ, ಆದ್ರೆ ಅವನು ಆ ಸಾಹಸ ಪಡ್ಬೇಕಾಗಿರ್ಲಿಲ್ಲ. ವೇದಂಗ್ ಇಷ್ಟ ಅಂತ ಈ ಗೆಟಪ್ ಅಲ್ಲಿ ಬಂದೆ. ಇದು ನಿಜವಾದ ಕೂದ್ಲಲ್ಲ, ಅಂದ್ರೆ ವಿಗ್ಗು.